ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತುಭ್ಯಂ. ಸರ್ವರಿಗೂ ನಮಸ್ಕಾರ. ಯಥಾಪ್ರಕಾರವಾಗಿ ಹಿಂದಿನ ಎಪಿಸೋಡುಗಳನ್ನ ಕೊಟ್ಟಂತೆ ಇವತ್ತು ಕೂಡ ಒಂದು ಎಪಿಸೋಡ್ ಇದೆ. ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಜ್ಯೋತಿಷ್ಯದ ವಿಷಯಗಳನ್ನು ಅತಿಯಾಗಿ ತುಂಬದೇ ಸ್ವಲ್ಪ ಸ್ವಲ್ಪ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರನೇ ಹೇಳ್ತಾ ಬರ್ತಾಯಿದ್ದೀನಿ. ಸಾಧ್ಯವಾದಷ್ಟು ನಿಮಗೆ ಅದು ಅರ್ಥ ಆಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾಗಿ ವಿದೇಶಕ್ಕೆ ಹೋಗುವಂಥ ಯೋಗ, ಫಾರಿನ್ನಲ್ಲಿ ಜಾಬನ್ನು ಪಡೆಯುವಂಥ ವಿಚಾರ ಮತ್ತು ಫಾರಿನ್ನಲ್ಲೇ ಸೆಟ್ಲಾಗಬೇಕು, ಸೆಟ್ಲ್ಮೆಂಟ್ ಅಂತ ಹೇಳ್ತೀವಲ್ಲ ಅದು, ಈ ಮೂರು ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತವಾದಂಥ ಪ್ರೋಗ್ರಾಮ್ ಇದು. ಪ್ರಶ್ನೆ ಹೀಗಿದೆ, ನಾವು ಅಬ್ರಾಡ್ಗೆ ಹೋಗಬೇಕಾದ್ರೆ ಮೊಟ್ಟ ಮೊದಲಿಗೆ ಮಾಡುವಂಥ ಕ್ರಿಯೆಗಳೇನೆಂದರೆ, ಹೋಗಿ ಅಲ್ಲೇ ಸೆಟ್ಲಾಗಬೇಕಂದ್ರೆ ಮೊಟ್ಟ ಮೊದಲಿಗೆ ಕ್ರಿಯೆ ಏನನ್ನು ಸೂಚಿಸುತ್ತೆ ನಮಗೆ ಅಂದರೆ, ನಾವು ಕುಟುಂಬದಿಂದ ಹೊರಗಡೆ ಬರಬೇಕು ಅಂತ ಅರ್ಥ. ಯಾಕಂದರೆ ದೀರ್ಘಕಾಲದವರೆಗೂ ಆ ಕುಟುಂಬದ ಜೊತೆ ಇರಲಿಕ್ಕೆ ಆಗೋದಿಲ್ಲ ಕೆಲವೊಂದು ಗ್ರಹಗಳ ಸ್ಥಿತಿಯಿಂದ. ಅಂಥ ವ್ಯಕ್ತಿಗಳು ಏನಾಗ್ತಾರೆ, ತಾವು ಹುಟ್ಟಿದ ಕುಟುಂಬದಿಂದ ಬೇರೆಯಾಗಿ, ಅದರರ್ಥ ಕೇವಲ ವಿದೇಶದಲ್ಲಿ ಮಾತ್ರನೇ ಅಂತ ಅರ್ಥ ಅಲ್ಲ, ತಾವು ಹುಟ್ಟಿದ ಜಾಗದಲ್ಲಿರುವ ಕುಟುಂಬದಿಂದ ಬಿಟ್ಟು ಬೇರೊಂದು ಊರಲ್ಲಿ ಜೀವನ ಮಾಡುವಂಥ ಕ್ರಿಯೆ, ಅಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕ್ರಿಯೆಗಳು ನಿಮ್ಮ ಜಾತಕದಲ್ಲಿ ಕಣ್ಣು ಕಟ್ಟಿದ ಹಾಗೆ ಇರ್ತವೆ. ಇದು ಹೇಗಿರುತ್ತೆ, ಯಾವ ಗ್ರಹಗಳು ನಮಗೆ ಆ ಒಂದು ಇನ್ಫ್ಲೂಯೆನ್ಸನ್ನು, ಪ್ರಚೋದನೆಯನ್ನು ಮಾಡ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇ ಪಾಯಿಂಟ್ ಏನಂದರೆ, ಜಾತಕದಲ್ಲಿ ಲಗ್ನಾಧಿಪತಿ ಅಂತ ಹೇಳ್ತೀವಿ ಅಥವಾ ಲಗ್ನ ಭಾವದಿಂದ ಸಪ್ತಮ ಭಾವದ ಮೇಲ್ಭಾಗದಲ್ಲಿನೇ ಬಹಳ ವಿಚಾರ. 7th ಹೌಸ್, 7ನೇ ಮನೆಯಿಂದ ಲಗ್ನಾಧಿಪತಿ 7ನೇ ಮನೆಯಿಂದ 8, 9, 10, 11, 12 ಈ ರೀತಿ ಇದ್ದಾಗ ಮಾತ್ರ ತಾನು ಹುಟ್ಟಿದ ಸ್ಥಳದಿಂದ ಬೇರೊಂದು ಸ್ಥಳದಲ್ಲಿ ಹೋಗಿ ಜೀವನ ಮಾಡುವಂಥ ಕ್ರಿಯೆ ಇಲ್ಲಿ ಉಂಟಾಗುತ್ತೆ. ಅರ್ಥಾತ್ ಲಗ್ನಾಧಿಪತಿ 7ನೇ ಮನೆಯಲ್ಲಿ ಇದ್ದ ಅಂದರೆ ಅವನು ತಾನು ಇರುವಂಥ ಜಾಗವನ್ನು ಬಿಟ್ಟು ಇನ್ನೊಂದು ಪ್ರದೇಶದಲ್ಲಿ ತನ್ನ ಜೀವನವನ್ನು ಕಟ್ಟಿಕೊಳ್ತಾನೆ, ಹೀಗೆ ವಿಚಾರ. ಇನ್ನು 9ನೇ ಭಾವದಲ್ಲಿ ಲಗ್ನಾಧಿಪತಿ ಕುಳಿತುಕೊಂಡಿದ್ದ ಅಂತಂದರೆ ಅಂಥವನಿಗೆ ಏನಾಗುತ್ತೆ ಅಂದರೆ, ಕೆಲವು ವರ್ಷಗಳ ಕಾಲ ತಾನು ಇರುವಂಥ ಸ್ಥಳದಲ್ಲಿ, ಇನ್ನು ಕೆಲವು ವರ್ಷಗಳ ಕಾಲ ಬೇರೊಂದು ಸ್ಥಳದಲ್ಲಿ, ಪರದೇಶಗಳಲ್ಲಿ ಜೀವನವನ್ನು ಮಾಡುವಂಥ ಕ್ರಿಯೆಗಳಿರ್ತವೆ. ಇದು ಅವನ ಕರ್ಮ, ಇದು ಆ್ಯಕ್ಚುಲಿ. ಇನ್ನು ಅದೇ ಲಗ್ನಾಧಿಪತಿ ಏನಾದರೂ 12ನೇ ಭಾವದಲ್ಲಿ ಇದ್ದ ಅಂದರೆ ಡೆಫಿನೆಟ್ಲಿ ಅಂಥ ವ್ಯಕ್ತಿಗಳು ಪರದೇಶದಲ್ಲಿ ಹೋಗಿ ಅಲ್ಲೇ ಸೆಟ್ಲಾಗಿ, ಅಲ್ಲೇ ಜಾಬು, ಅಲ್ಲೇ ಮದುವೆ, ಅಲ್ಲೇ ಸಂತಾನ, ಪ್ರತಿಯೊಂದು ಕೂಡ ಅಲ್ಲೇ ಸೆಟಲ್ಮೆಂಟ್ ಆಗ್ತಾರೆ. ಇದು ಒಂದು ಸಂಕ್ಷಿಪ್ತವಾದಂಥ ಕ್ಲಿಯರ್ ಕಟ್ ಆಗಿರುವಂಥ ಒಂದು ವಿಶಿಷ್ಟದ ವಿಶ್ಲೇಷಣೆ. ಇಂತಹ ವಿಚಾರಗಳನ್ನು ನಾವು ಇವತ್ತು ನಮ್ಮ ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ ಮೊದಲನೇದಾಗಿ. ಇನ್ನು 2ನೇ ಪಾಯಿಂಟಿಗೆ ಬರೋಣ. 2ನೇ ಪಾಯಿಂಟಲ್ಲಿ ಏನು ಹೇಳುತ್ತೆ ಗೊತ್ತಾ, ದ್ವಿತೀಯ ಭಾವ ಕುಟುಂಬ ಭಾವ ಅಂತ ಹೇಳುತ್ತೆ. 2ನೇ ಮನೆ ಕುಟುಂಬ ಸ್ಥಿತಿಯನ್ನು ತೋರಿಸುತ್ತೆ. ಅಂದರೆ ನಾವು ಆ ಕುಟುಂಬದಲ್ಲಿ ಬೆಳೆದಿರುವಂಥ ರೀತಿ ನೀತಿಗಳು ಎಲ್ಲವನ್ನೂ ಆ ಕುಟುಂಬ ತೋರಿಸುತ್ತೆ. ಇನ್ನು 4ನೇ ಭಾವ ಬಂದು ಸುಖಸ್ಥಾನವನ್ನು ತೋರಿಸುತ್ತೆ. ಅಂದರೆ ಆ ಕುಟುಂಬದಿಂದ ನಾವು ಯಾವ ರೀತಿಯ ಸುಖವನ್ನು ಪಡೆದಿದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಆಕಸ್ಮಿಕವಾಗಿ 2ನೇ ಭಾವಕ್ಕೆ ಸಂಬಂಧಪಟ್ಟಂಥ ಗ್ರಹ ಮತ್ತು 4ನೇ ಭಾವಕ್ಕೆ ಸಂಬಂಧಪಟ್ಟಂಥ ಗ್ರಹ ಏನಾದರೂ ಡ್ಯಾಮೇಜ್ ಆಗಿದ್ದಲ್ಲಿ, ಅಂದರೆ ಬೇರೆ ಮಾರಕ ಗ್ರಹಗಳ ಇನ್ಫ್ಲುಯೆನ್ಸ್ ಆಗಿದ್ದಲ್ಲಿ ಅಥವಾ ವಕ್ರಿಯಾಗಿದ್ದಲ್ಲಿ ಏನಾಗುತ್ತೆ ಗೊತ್ತಾ, ಎಂಟೈರ್ ಫ್ಯಾಮಿಲಿಯಿಂದ ನೀವು ಹೊರಗಡೆ ಬಂದುಬಿಡ್ತೀರ. ಯಾಕೆ ಹೇಳಿ, ಆ ಕುಟುಂಬದೊಂದಿಗೆ ಸಂಬಂಧಗಳು ಕಳಚಿ ಹೋಗ್ತವೆ. ಇಂಥ ಸಂದರ್ಭದಲ್ಲಿ ಈ ಶನಿಗ್ರಹ, ವಿಶಿಷ್ಟವಾಗಿ ರಾಹುಗ್ರಹಗಳು ನಿಮ್ಮ ದ್ವಿತೀಯ ಭಾವದ ಅಧಿಪತಿಯನ್ನು ಮತ್ತು ಚತುರ್ಥ ಸುಖದ ಭಾವದ ಅಧಿಪತಿಯನ್ನು ಏನೋ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಆ ಕುಟುಂಬದಿಂದ ಹೊರಗಡೆ ತಳ್ತವೆ. ಇಂಥ ವ್ಯಕ್ತಿಗಳ ಜಾತಕಗಳನ್ನು ಗಮನಿಸಿದಾಗ ಏನಾಗುತ್ತೆ, 2ನೇ ಭಾವಕ್ಕೆ ಸಂಬಂಧಪಟ್ಟಂಥ ಅಧಿಪತಿಯಾದಂಥ ಗ್ರಹ ಅಥವಾ 4ನೇ ಭಾವಕ್ಕೆ ಸಂಬಂಧಪಟ್ಟಂಥ ಅಧಿಪತಿಯಾದಂಥ ಗ್ರಹಗಳು 12ನೇ ಭಾವ ಅಥವಾ 9ನೇ ಭಾವಗಳಿದ್ದರೆ ಡೆಫಿನೆಟ್ಲಿ ಹೇಳ್ತೀನಿ, ಅಂಥ ವ್ಯಕ್ತಿಗಳು
ವಿದೇಶದಲ್ಲಿ ಜೀವನವನ್ನು ಮಾಡ್ತಾರೆ. 9ನೇ ಭಾವದಲ್ಲಿದ್ದರೆ ಕೆಲವೊಂದು ಸರಿ ಹೋಗಿ ಬರುವಂಥ ಅರ್ಧ ಸೆಟಲ್ಮೆಂಟ್ಸ್ ಅವು. ಅಲ್ಲಿ ಆಸ್ತಿಯನ್ನು ಇಲ್ಲಿ ಆಸ್ತಿಯನ್ನು ಮಾಡಿರ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಒಂದು 2-3 ತಿಂಗಳು ಇರ್ತಾರೆ, ಮತ್ತೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಈ ರೀತಿಯಾಗಿ ಅದೇ 12ನೇ ಭಾವದಲ್ಲಿ ಇತ್ತಂದರೆ ಕನಿಷ್ಠತಮವಾಗಿ ಯಾವುದೇ ಒಂದು ಪ್ರಾಪರ್ಟಿಯನ್ನು ಇಲ್ಲಿ ಇಟ್ಕೊಳ್ಳೋದನ್ನು ಎಲ್ಲದನ್ನು ಅವರು ತಾವು ಇರುವಂಥ ಪ್ರದೇಶದಲ್ಲಿ ಹೋಗಿ ಜೀವನವನ್ನು ಮಾಡಿ ಅಲ್ಲೇ ಸೆಟ್ಲ್ ಆಗ್ತಾರೆ. ಇದು ಬಹಳ ವಿಶಿಷ್ಟತೆ. ಎಷ್ಟು ದೂರದಲ್ಲಿರ್ತಾರೋ ಅಷ್ಟು ದೂರದಲ್ಲೂ ಇರಲಿಕ್ಕೆ ಕೂಡ ಈ ಶನಿಗ್ರಹ ಎಷ್ಟು ದೂರದಲ್ಲಿದೆಯೋ, ಅಂದರೆ ನಿಮ್ಮ ಪ್ರಥಮ ಭಾವದಿಂದ ಶನಿಗ್ರಹ ಎಷ್ಟು ದೂರದಲ್ಲಿರುತ್ತೋ ಅಷ್ಟು ದೂರದ ಪ್ರದೇಶಗಳಿಗೆ ಅವರು ಹೋಗಿ ಜೀವನವನ್ನು ಮಾಡುವಂಥ ಕ್ರಿಯೆ ನಿಮ್ಮ ಜಾತಕದಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತೆ. ಇನ್ನೂ ಕೆಲವು ಜನರಿಗೆ ಅಪೇಕ್ಷೆ ಇರುತ್ತೆ, ನಾನು ಅಬ್ರಾಡ್ಗೆ ಹೋಗಲೇಬೇಕು, ನನ್ನ ಎಜುಕೇಷನ್ ಅಲ್ಲೇ ಮಾಡಬೇಕು, ನನ್ನ ಉದ್ಯೋಗವನ್ನು ಅಲ್ಲೇ ಪಡಿಬೇಕು, ನಾನು ಅಲ್ಲೇ ಸಾಧ್ಯವಾದರೆ ಸೆಟ್ಲ್ ಆಗಬೇಕು, ನನ್ನ ಕುಟುಂಬವನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಕ್ರಿಯೆಗಳಿರ್ತಾವಲ್ವ. ಇದಕ್ಕೆ ಬಹಳ ವಿಶಿಷ್ಟವಾಗಿ ಒಂದು ಗ್ರಹ ಮಾತ್ರ ತುಂಬ ಸಹಾಯವನ್ನು ಮಾಡುತ್ತೆ, ಅದು ಬುಧಗ್ರಹ ಅಂತ ಹೇಳ್ತಾರೆ. ಬುಧಗ್ರಹ ಭಾಳ ವಿಶೇಷವಾದ ಸಹಾಯವನ್ನು ಮಾಡುತ್ತೆ. ಏನಿದು ಬುಧಗ್ರಹ? ಬುಧಗ್ರಹ ಹಣಕಾಸಿನ ವ್ಯವಸ್ಥೆಯನ್ನು, ಫೈನಾನ್ಸಿಯರ್ ಅವನಿದ್ದರೆ ತಾನೇ ನೀವು ಅಬ್ರಾಡ್ಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಅವನು ತುಂಬ ಸಹಾಯವನ್ನು ನಿಮಗೆ ಮಾಡ್ತಾನೆ. ಯಾವ ಸಂದರ್ಭದಲ್ಲಿ ಮಾಡ್ತಾನೆ ಅಂದರೆ, ದಶಾಭುಕ್ತಿಗಳು ಪ್ರಾರಂಭ ಆಗ್ತವೆ, ರಾಹು ದಶಾಭುಕ್ತಿಗಳು, ಅಥವಾ ಬುಧನ ದಶಾಭುಕ್ತಿ ಪ್ರಾರಂಭ ಆಗುತ್ತೆ ನಿಮ್ಮ ಜೀವನದಲ್ಲಿ. ಯಾವಾಗ ಬುಧ ದಶೆ ರಾಹು ಭುಕ್ತಿ ಅಥವಾ ರಾಹು ದಶೆ ಬುಧ ಭುಕ್ತಿ ಪ್ರಾರಂಭ ಆಗುತ್ತೋ ಆಗ ನಿಮಗೆ ಪ್ರದೇಶಗಳಿಗೆ ಹೋಗಲಿಕ್ಕೆ ಬೇಕಾದಂಥ ಸಕಲ ಹಣದ ಸಹಾಯವನ್ನು ಕೂಡ ಈ 2 ಗ್ರಹಗಳು ನಿಮಗೆ ಮಾಡಿಕೊಡ್ತವೆ. ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ, ಬುಧ ದಶೆ ಇದೆ, ರಾಹು ಅಂತರ್ದಶೆ ಇದೆ, ರಾಹು ದಿಶೆ ನಡೀತಾ ಇದೆ, ಅಂತರ್ಭುಕ್ತಿಯಲ್ಲಿ ಏನು ಬುಧ ಏನಿದ್ದಾನೆ. ಈ ಸಂದರ್ಭದಲ್ಲಿ ನಿಮಗೆ ಅಬ್ರಾಡಿಗೆ ಹೋಗಲಿಕ್ಕೆ, ಪ್ರದೇಶಕ್ಕೆ ಹೋಗಲಿಕ್ಕೆ ಬೇಕಾದಂಥ ಎಲ್ಲ ಹಣದ ವ್ಯವಸ್ಥೆಯನ್ನು ಅವನು ಮಾಡಿಕೊಡ್ತಾನೆ. ಬಟ್ ಕಂಡೀಷನ್ ಇದೆ. ಏನು ಕಂಡೀಷನ್ ಅಂತೀರಾ? ಕನಿಷ್ಠತಮವಾಗಿ ನಾನು ಹೇಳಿದ್ದೀನಿ ನಿಮಗೆ, ನಿಮ್ಮ ಲಗ್ನಾಧಿಪತಿ ಆಗಿರ್ಬೋದು, ಅಥವಾ 2ನೇ ಭಾವಕ್ಕೆ ಸಂಬಂಧಪಟ್ಟಂಥ ಕುಟುಂಬಾಧಿಪತಿ ಆಗಿರ್ಬೋದು, ಅಥವಾ 4ಥ ಭಾವಕ್ಕೆ ಸಂಬಂಧಪಟ್ಟಂಥ ಚತುರ್ಥಾಧಿಪತಿ ಆಗಿರ್ಬೋದು, ಸುಖಸ್ಥಾನಾಧಿಪತಿ. ಈ 3 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ 9ನೇ ಭಾವದಲ್ಲಿ ಅಥವಾ 12ನೇ ಭಾವದಲ್ಲಿದ್ದಾಗ ಮಾತ್ರ ನಿಮಗೆ ಪ್ರದೇಶ ಯೋಗವನ್ನು ತಂದುಕೊಡ್ತಾರೆ. ಆಕಸ್ಮಿಕವಾಗಿ ಇವೆಲ್ಲವೂ ಇದ್ದಾವೆ, ಆದರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಕರ್ಮಫಲ ಅನ್ನೋದೊಂದಲ್ಲಿ ಅಡ್ಡಿ ಬರುತ್ತೆ. ಈ ಕರ್ಮಫಲಗಳ ಪ್ರಯೋಗದಿಂದ ನಾವು ಮಾಡುವಂಥ ಕೆಲಸಗಳಲ್ಲಿ ಆಗಾಗ್ಗೆ ನಾವು ಅಂದುಕೊಂಡಿರುವಂಥ ಕೆಲಸಗಳು ಅಡ್ಡಿಪಡಿಸ್ತಾನೇ ಹೋಗ್ತಾ ಇರುತ್ತೆ. ಇದಕ್ಕೆ ಮಾಡಬೇಕಾದಂಥ ಕ್ರಿಯೆ ಏನು ಅನ್ನೋದು ಬಹಳ ಮುಖ್ಯ ಅಲ್ವಾ? ಬನ್ನಿ ನೋಡೋಣ. ಇದಕ್ಕೆ ಮಾಡಬೇಕಾದಂಥ ಕ್ರಿಯೆ ಏನು ಬಹಳ ಮುಖ್ಯ ಅಲ್ವಾ? ಬಹಳ ವಿಶಿಷ್ಟವಾಗಿ ಶನಿಗ್ರಹ ನಮಗೆ ಅನುಗ್ರಹವನ್ನು ಕೊಡಲೇಬೇಕು ಅಬ್ರಾಡ್ಗೆ ಹೋಗಲಿಕ್ಕೆ. ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ಸರಿ ಇದ್ದು ಕೂಡ ಆತನ ಅನುಗ್ರಹ ಇಲ್ಲ ಅಂತಂದರೆ ಹೋಗೋದು ಕಷ್ಟ ಆಗುತ್ತೆ. ನಿಮ್ಮ ಪ್ರಯತ್ನವನ್ನು ಮಾಡ್ತಾನೆ ನೀವು ಆ ಶನಿಗ್ರಹಕ್ಕೆ ಸಂಬಂಧಪಟ್ಟಂಥ ಹನುಮನಿಗೆ 8 ವಾರಗಳ ಕಾಲ ತೈಲ ಅಭಿಷೇಕವನ್ನು ಮಾಡಬೇಕು, ಹನುಮ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ಬರಬೇಕು. ಅದು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಹೋಗಲಿಕ್ಕೆ ಒಂದು ಕ್ರಿಯೆ. ಇದರ ಜೊತೆಗೆ ರಾಹು, ಶನಿ ಮತ್ತು ಬುಧನಿಗೆ ಸಂಬಂಧಪಟ್ಟಂಥ ಕವಚಗಳು, ರಾಹು ಕವಚ, ಬುಧ ಕವಚ ಮತ್ತು ಶನಿ ಕವಚಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರಬೇಕು. ನಿಮ್ಮ ಸಾಧನೆ ಆಗೋವರೆಗೂ ಇದನ್ನ ಪಾರಾಯಣ ಮಾಡ್ತಾ ಇರಬೇಕು. ಈ ಕ್ರಿಯೆಗಳನ್ನು ಮಾಡ್ತಾ ಬನ್ನಿ. ತುಂಬ ಅತಿ ಸುಲಭವಾದಂಥ ಪರಿಹಾರ ಇವು. ಇದನ್ನು ಮಾಡ್ತಾ ಬಂದಾಗ ಡೆಫಿನೆಟ್ಲಿ ನಿಮಗೆ ವಿದೇಶಕ್ಕೆ ಹೋಗುವಂಥ ಯೋಗ, ವಿದೇಶದಲ್ಲಿ ಉದ್ಯೋಗವನ್ನು ಪಡೆಯುವಂಥ ಯೋಗ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಪ್ರಯತ್ನಿಸಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಸ್ವಲ್ಪ ಟಚ್ ಮಾಡಿ. ನಿಮಗೆ ಇನ್ಫಾರ್ಮೇಷನ್ಸ್ ಆಗಾಗ್ಗೆ ಬರುತ್ತೆ, ಚಿಕ್ಕ ಇನ್ಫಾರ್ಮೇಷನ್ಸ್ಗಳು ಬರುತ್ತೆ. ನಮ್ಮ ಜೀವನಕ್ಕೆ ಎಲ್ಲೋ ಒಂದು ಕಡೆ ಸಂತೋಷವನ್ನು ಕೊಡುತ್ತೆ. ಯಾವುದೋ ಒಬ್ಬ ವ್ಯಕ್ತಿಗೆ ಇದು ಕನೆಕ್ಟ್ ಆಗಿರುತ್ತೆ ಅಲ್ವಾ? ಹಾಗಾಗಿ ಮತ್ತು ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ಗಳಿದ್ದಾಗ ದಯಮಾಡಿ ಕಾಮೆಂಟ್ ಮಾಡಿ. ನನ್ನ ನಂಬರ್ಗಳು ಸ್ಕ್ರೋಲ್ ಆಗ್ತಾಯಿದೆ, ಅವಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸಾಯಿ ಗುರುಭ್ಯೋ ನಮಃ.